ಸಿ ಈಸ್ ನಾಟ್ ಎ ಡಾಕ್ಟರ್. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಪೊಲೀಸರು ಗಾಯ ಆದಾಗಲೂ ಕೂಡ 3-4 ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನವೀಯ ಯಾವುದೋ ಅಲ್ವೋ? ಹಾಗಿದ್ರೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು. ಯಾಕೆ ಕೊಡಿಸ್ಲಿಲ್ಲ ನನಗೆ ಟ್ರೀಟ್ಮೆಂಟ್ನ? ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು. ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ. ಎಲ್ಲಿ ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು, ರಾಮದುರ್ಗದಲ್ಲಿ 3:15-3:30 ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು. ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ 11:30 11:45 ಇರ್ಬೋದು ಸಮಯ. ಫಸ್ಟ್ ಏಡ್ ಮಾಡಿದ್ದೆಲ್ಲಿ? ಅಲ್ಲಿಗೆ. ಅಂದರೆ ನನ್ನನ್ನು ಇಲ್ಲಿಂದ ರಾಮದುರ್ಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಅಲ್ಲಿಂದ ಯಾದವಾಡಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಲೋಕಾಪುರಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಮುಧೋಳಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಯರಗಟ್ಟಿಗೆ ಕರ್ಕೊಂಡು ಹೋಗಿದ್ಯಾಕೆ? ಅಂಕಲಿಗಿಗೆ ಕರ್ಕೊಂಡು ಹೋಗಿದ್ಯಾಕೆ? ಸೌದತ್ತಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ಯಾಕೆ? ಗರಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಹೇಳಬೇಕಲ್ವಾ? ಅಂದರೆ ಅವ್ರ ಹತ್ರ ಇಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮೂಮೆಂಟ್ ಆರ್ಡರ್ ಇತ್ತಾ? ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋದ್ರು? ಅಲ್ಲೇನಾದರೂ ತನಿಖೆ ನಡೆಸೋ ಉದ್ದೇಶ ಇತ್ತಾ? ಅಲ್ಲಿಗೆ ತನಿಖೆ ನಡೆಸೋ ಉದ್ದೇಶಕ್ಕೆ ಕರ್ಕೊಂಡು ಹೋಗಿದ್ರ? ಘಟನೆ ನಡೆದ ಸ್ಥಳ ಅಂತ ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟೋ ಸ್ಥಳ ಸುವರ್ಣ ಸೌಧ, ರಾಮದುರ್ಗ, ಅಂಕಲಿಗಿ, ಯಾದವಾಡ ಅಲ್ಲ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ. ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಕೆಲವು ಕಾಲ ಸತ್ಯವನ್ನು ಮರೆಮಾಚಬಹುದು, ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಮತ್ತು ನಮ್ಮ ಸದನದ ಸಭಾಪತಿಗಳು, ಅವರು ನಮ್ಮ ಸದನಕ್ಕೆ ಸುಪ್ರೀಮು. CM ಅಲ್ಲ, DCM ಅಲ್ಲ, ವಿಧಾನಸಭೆ ಅಧ್ಯಕ್ಷರು ಅಲ್ಲ, ನಮ್ಮ ಸದನಕ್ಕೆ ಸುಪ್ರೀಮು. ಯದ್ಭಾವಂ ತದ್ಭವತಿ. ಯಾರು ಹೇಗೆ ಭಾವಿಸ್ತಾರೆ ಹಾಗೆ ಕಾಣುತ್ತೆ. ಅವ್ರು ಹಾಗೆ ಭಾವಿಸ್ಕೊಳ್ತಾರೆ. ಯಾಕೆಂದರೆ ಅವ್ರ ಮನಸ್ಸಿನಲ್ಲೆಲ್ಲ ಅಂಥದ್ದೇ ಇರೋದು. ಹಾಗಾಗಿ ಹಾಗೆ ಭಾವಿಸ್ಕೊಳ್ತಾರೆ. ಶ್ರೀಮತಿ ಜಯಲಲಿತಾ ಅವರು ಮಂತ್ರಿ ಆದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮುತ್ತಿಗಳನ್ನು ನೀವು ಕೇಳಿದ್ದೀರಿ. ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ, ನನ್ನ ತಾಯಿ, ನನ್ನ ಅಕ್ಕಂದಿರ ಬಗ್ಗೆ ಈ ಮಹಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ. ಆ ಉದ್ವೇಗದಿಂದ, ಕಣ್ಣೀರಿನಿಂದ, ಎಮೋಷನಲ್ ಬೆನಿಫಿಟ್ನ ಗಿಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಉದ್ದೇಶ ಇರ್ಬೋದು. ಮತ್ತು ಹೇಗೆ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ, ಅವ್ರ ಪಕ್ಷದ MLAಗಳ ಮೇಲೆ ರೇಪ್ ಕೇಸ್ ಆಗುತ್ತೆ, ನೋ ಆಕ್ಷನ್. ಇವ್ರ PA, ಸ್ವಂತ PA ಒಬ್ಬ ರುದ್ರೇಶ್ ಯಡವಣ್ಣನವರ ಬಹುಶಃ ಅವ್ರ ಸಾವಿಗೆ ಕಾರಣ ಆಗ್ತಾನೆ ಲಂಚದ ಕಾರಣಕ್ಕೆ. PA ಲಂಚ ಕೇಳ್ತಾನೆ ಅಂತ ಹೇಳಿದ್ರೆ ಅದು ಹಿಂದ್ಗಡೆ ಯಾರ ಶಕ್ತಿ ಕೆಲಸ ಮಾಡುತ್ತೆ? ನನ್ನ PA ಇದುವರೆಗೂ ಲಂಚ ಕೇಳಿದ ಒಂದು ಉದಾಹರಣೆನೂ ಇಲ್ಲ. ನಾನು 20 ವರ್ಷದ ಶಾಸಕನಾಗಿದ್ದೀನಿ. ನನ್ನ PAಗಳು ಇವತ್ತಿನವರೆಗೂ ಲಂಚ ಕೇಳಿದೆ ಅನ್ನೋ ಒಂದು ಉದಾಹರಣೆ ಇದೆಯಾ? ನಾನು ಯಾರ್ದಾರು ಸಾವಿಗೆ ಕಾರಣ ಆಗಿದ್ದೀನಿ ನಾನು ಹೇಳಿ? ಆ ಲೆಕ್ಕದಲ್ಲಿ ಕೊಲೆಗಡಕರು ಯಾರು ಕೊಲೆಗಡಕರು? ಮತ್ತು ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನು ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ನಾನೇನು ಅಂತ ಗೊತ್ತು, ಆ ಮಹಾತಾಯಿ ಏನು ಅಂತಲೂ ಗೊತ್ತು.